ಸಿದ್ದರಾಮಯ್ಯ ಅವರು 5 ಬಿಟಿ ಭಾಗ್ಯ ಕೊಟ್ಟಿದ್ದಾರೆ. ಎಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ ಅಂತ ನೀವೇ ನೋಡ್ತಿದ್ದೆ. ಬಡವ್ರ ಹೊಟ್ಟೆಗೆ ನಿಜವಾಗ್ಲೂ ಫುಲ್ಲು ಕಷ್ಟ ಆಗ್ತಾ ಇದೆ. ಬಡವ್ರಿಗೆ ಬರೆ ಆಗ್ತಂಗಿದೆ ಈ ವಿಷಯ ಹೇಳ್ಬೇಕಾದ್ರೆ. ಯಾಕೆಂದರೆ ಯಾವ ಬೆಲೆ ಏರಿಕೆ ಕಡಿಮೆ ಆಗಿಲ್ಲ. ಬಸ್ಸಲ್ಲಿ ಮಕ್ಳುಗಳು ಎಷ್ಟೊಂದು ಜನ ಬಿದ್ದು ರಶ್ಶು ಸಿಕ್ಕಾಪಟ್ಟೆ ನೋಡ್ತಾ ಇದ್ದಾರೆ ಬಸ್ಸಲ್ಲಿ. ಹಾಗೆ ಇವರು ಕೊಡೋದಾದರೆ ಬಿಟಿ ಭಾಗ್ಯ ಏನೂ ಬೇಕಾಗಿಲ್ಲ ನಮಗೆ. ಬಿಟಿ ಭಾಗ್ಯ ನಾವು ದುಡ್ದು ನಾವು ತಿಂತೀವಿ. ಕೊಡೋದಾದರೆ ಸೀನಿಯರ್ ಸಿಟಿಸನ್ಗೆ ಫ್ರೀ ಕೊಡಲಿ. ಆಗಲೇ ಮಕ್ಕಳು ಓದ್ತಾ ಇದ್ದಾರಲ್ಲ ಸ್ಟೂಡೆಂಟ್ಸ್ಗಳಿಗೆ ಅವ್ರಿಗೆ ಫ್ರೀ ಆಗಲಿ. ಓಕೆನಾ. ಆಮೇಲೆ ಡಯಾಲಿಸಿಸ್ ಪೇಷಂಟ್ ಎಷ್ಟು ಜನ ಇದ್ದಾರೆ. ಹೆಲ್ತ್ ಬಗ್ಗೆ ಇವ್ರಿಗೆ ಯಾಕೆ ಗಮನ ಇಲ್ವಾ? ಹೆಲ್ತ್ ಬಗ್ಗೆ ಒಂದಷ್ಟು ಜನಕ್ಕೆ ಯೂಸ್ ಮಾಡಲಿ. ಯಾಕೆಂದರೆ ಡಯಾಲಿಸಿಸ್ ಪೇಷಂಟ್ಗಳು ನೋಡ್ತಾ ಇದ್ದರೆ ಎಷ್ಟು ದುಡ್ಡು ಇದ್ರೂ ಸಾಲ್ತಾ ಇಲ್ಲ. ಲಕ್ಷ ಕೋಟಿಗಳು ಖರ್ಚು ಮಾಡ್ತಾ ಇದ್ದಾರೆ. ಅಂಥವ್ರಿಗೆಲ್ಲ ಯೂಸ್ ಆಗಲಿ. ಈ ಥರ ಎಲ್ಲ ಯೂಸ್ ಮಾಡಿಬಿಟ್ಟು ಜನಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಗಂಡನ ಜೋಬಿಂದ ತೆಗೆದು ಹೆಂಡ್ತಿ ಕೊಡೋ ಅಂಥದ್ದು ಏನು ದೊಡ್ಡ ಸಾಧನೆ ಇಲ್ಲ. ಒಂದು ಪ್ರಾವಿಷನ್ ಅಂಗಡಿಗೆ ಹೋದರೆ ಏನೋ ಸಾಮಾನು ತರಬೇಕಂದ್ರೆ ಬೆಲೆ ಏರಿಕೆ. ನಾವು 10 ರೂಪಾಯಿ ಅಂತ ಕೊಟ್ಬಿಟ್ಟು ಇವ್ರ ಹತ್ರ 1 ರೂಪಾಯಿ ಇಸ್ಕೊಳ್ಳೋ ಅಂಥದ್ದು ನಮಗೇನು ಬೇಡ. ಯಾವ ಭಾಗ್ಯನೂ ಬೇಡ. ದಯವಿಟ್ಟು ನಮಗೆಲ್ಲ ಭಾಗ್ಯನೂ ತೊಗೊಬಿಡಲಿ. ಅವರು ತೊಂದರೆ ಇಲ್ಲ. ಒಂದು ಸ್ಟೂಡೆಂಟ್ಸ್ಗಳಿಗೆ ಒಂದು ಯೂಸ್ ಆಗಲಿ, ಸೀನಿಯರ್ ಸಿಟಿಸನ್ಗೆ ಯೂಸ್ ಆಗಲಿ. ಹಾಗೆ ಈ ಹೆಲ್ತ್ ಬಗ್ಗೆ ಸುಮಾರು ಡಯಾಲಿಸಿಸ್ ಪೇಷಂಟ್ಸು, ಕ್ಯಾನ್ಸರ್ ಪೇಷಂಟು ಎಷ್ಟು ಜನ ಇದ್ದಾರೆ. ಅವ್ರಿಗೊಂದು ಒಳ್ಳೇದಾಗಲಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.